ವಿಚಾರಣೆಗೆ ನನ್ನ ಪ್ರೈವೇಟ್ ಗಾಡಿಯಲ್ಲಿ ಬರ್ತೀನಿ ಅಂದಿದ್ರಂತೆ ದರ್ಶನ್ ಮನೆ ಬಳಿ ಹೋಗಿ ವಿಚಾರಣೆ ಅಷ್ಟೇ ಅಂತ ಹೇಳಿದ್ರು ಪೊಲೀಸರು. ಬನ್ನಿ ನಮ್ಮ ಜೊತೆಗೆ ವಿಚಾರಣೆ ಮಾಡಬೇಕು ಅಂತ. ಮರ್ಯಾದೆ ಪ್ರಶ್ನೆ, ನಿಮ್ಮ ಪೊಲೀಸ್ ಜೀಪಲ್ಲಿ ಬರಲ್ಲ, ಪ್ರೈವೇಟ್ ಗಾಡಿಯಲ್ಲಿ ಬರ್ತೀನಿ ಅಂದಿದ್ರಂತೆ ನಟ ದರ್ಶನ್. ಆದ್ರೆ ದರ್ಶನ್ರ ಈ ಯಾವ ಮನವಿಗೂ ಕೂಡ ಪೊಲೀಸ್ ಅಧಿಕಾರಿಗಳು ಬಗ್ಗಿಲ್ಲ. ಸುಮ್ಮನೆ ಗಾಡಿ ಹತ್ತು ಅಂತ ಪೊಲೀಸ್ ಜೀಪಲ್ಲೇ ದರ್ಶನ್ರನ್ನ ಹತ್ತಿಸ್ಕೊಂಡು ಠಾಣೆಗೆ ಕರ್ಕೊಂಡು ಬಂದಿದ್ದಾರೆ. ಪೊಲೀಸ್ ಜೀಪಲ್ಲಿ ಬರೋದಕ್ಕೂ ಕೂಡ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಆರಂಭದಲ್ಲಿ ದರ್ಶನ್. ನಾನು ಪ್ರೈವೇಟ್ ಗಾಡಿಯಲ್ಲಿ ಬರ್ತೀನಿ, ಪೊಲೀಸ್ ಜೀಪ್ನಲ್ಲಿ ಬಂದ್ರೆ ಮರ್ಯಾದೆ ಪ್ರಶ್ನೆ ಅಂತ. ಪೊಲೀಸ್ ಅಧಿಕಾರಿಗಳ ಕಾರ್ಯ ಮೆಚ್ಚಬೇಕು, ಅದು ಯಾವುದಕ್ಕೂ ಅವಕಾಶ ಮಾಡಿಕೊಟ್ಟಿಲ್ಲ. ಸುಮ್ಮನೆ ಪೊಲೀಸ್ ಜೀಪಲ್ಲಿ ಬಂದ್ರೆ ಒಳ್ಳೇದು ಅಂತ ವಾರ್ನಿಂಗ್ ಕೊಟ್ಟು ಕರ್ಕೊಂಡ್ ಬಂದಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಸಂದೇಶ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂದೇಶ್, ದರ್ಶನ್ರನ್ನ ಪೊಲೀಸರು ವಶಕ್ಕೆ ಪಡೆದಾಗ ದರ್ಶನ್ರ ಬಂಧನ ಆಗಿದೆ ಅನ್ನೋದು ಬಿಟ್ರೆ ಒಟ್ಟಾರೆ ಅವರನ್ನ ಹೇಗೆ ಕರೆತರಲಾಯಿತು ಎಂಬ ಅಂಶಗಳು ಆ ಕ್ಷಣಕ್ಕೆ ಗೊತ್ತಾಗಿರ್ಲಿಲ್ಲ. ಸೊ ಅವರನ್ನ ಎಲ್ಲಿ ಪೊಲೀಸರು ಯಾವ ರೀತಿ ಹೇಳಿ ಅವ್ರ ಜೊತೆಗೆ ಅದೇ ಜೀಪಲ್ಲಿ ಕರ್ಕೊಂಡ್ಬಂದ್ರು, ಜೊತೆಗೆ ದರ್ಶನ್ ಆಕ್ಷೇಪ ವ್ಯಕ್ತಪಡಿಸಿದ್ರು ಪೊಲೀಸ್ ಜೀಪ್ನಲ್ಲಿ ಬರೋದಕ್ಕೆ ಅಂತ ಕೂಡ ಮಾಹಿತಿ ಇದೆ. ಆ ಬಗ್ಗೆ ಏನ್ ಡೀಟೇಲ್ಸ್ ಇದೆ? ವಿಜಯ್, ಮೊದಲಿಗೆ ಯಾವಾಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ವಿಚಾರಣೆ ಮಾಡ್ತಾರೋ, ವಿಚಾರಣೆ ಸಂದರ್ಭದಲ್ಲಿ ಈ ಒಂದು ಪ್ರಕರಣದ ಹಿಂದೆ ದರ್ಶನ್ ಅವರು ಇದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗುತ್ತೆ. ಲಭ್ಯವಾದ ನಂತರ ಅವರು ಅದಕ್ಕೆ ಬೇಕಾದಂತಹ ಪೂರಕವಾದ ಎವಿಡೆನ್ಸ್ಗಳನ್ನು ಪೊಲೀಸರು ಕಲೆಕ್ಟ್ ಮಾಡ್ತಾರೆ. ಕಲೆಕ್ಟ್ ಮಾಡಿ ಅದಾದ ನಂತರ ಪೊಲೀಸರು ನೇರವಾಗಿ ದರ್ಶನ್ ಅವರನ್ನು RR ನಗರದಲ್ಲಿ ಬಂಧಿಸೋದಕ್ಕೆ ಹೋಗ್ತಾರೆ. ಇಂತಹ ಸಂದರ್ಭದಲ್ಲಿ ಅಂದರೆ ಪೊಲೀಸ್ ಅಧಿಕಾರಿ ಅಲ್ಲಿ ಹೋಗಿದ್ದಂಥ ಸಂದರ್ಭದಲ್ಲಿ ನಾನು ವಿಚಾರಣೆಗೆ ಆ ನಂತರ ಬರ್ತೀನಿ, ಯಾಕಂದರೆ ಪೊಲೀಸ್ ಅಧಿಕಾರಿಗಳು ಮೊದಲಿಗೆ ಅರೆಸ್ಟ್ ಮಾಡಬೇಕು ಬೇಡವೋ ಅನ್ನೋ ಗೊಂದಲದಲ್ಲಿದ್ದರು. ಮೊದಲಿಗೆ ಅವರನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಬೇಕು ಅನ್ನೋ ಒಂದು ಸ್ಥಿತಿಯಲ್ಲಿದ್ದರು. ಆ ಸಂದರ್ಭದಲ್ಲಿ ದರ್ಶನ್ ತೂಗುದೀಪ್ ಒಬ್ಬ ಪೊಲೀಸ್ ಅಧಿಕಾರಿಗೆ ಸಾಕಷ್ಟು ರಿಕ್ವೆಸ್ಟನ್ನು ಮಾಡಿದ್ದಾರೆ. ಅಂದರೆ ನಾನು ಪ್ರೈವೇಟ್ ಗಾಡಿಯಲ್ಲಿ ಬರ್ತೀನಿ, ನನ್ನ ಮರ್ಯಾದೆ ಹೋಗುತ್ತೆ ಅನ್ನೋ ಒಂದು ರಿಕ್ವೆಸ್ಟನ್ನು ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಯಾವಾಗ ಅರೆಸ್ಟ್ ಮಾಡೋದಕ್ಕೆ ಹೋಗ್ತಾರೋ ಆ ಸಂದರ್ಭದಲ್ಲಿ ನನ್ನ ಪ್ರೈವೇಟ್ ವೆಹಿಕಲಲ್ಲಿ ನೀವು ಹೇಳಿದಂಥ ಪೊಲೀಸ್ ಠಾಣೆಗೆ ಬಂದು ವಿಚಾರಣೆಯನ್ನು ಎದುರಿಸ್ತೀನಿ ಅಂಥೇಳಿ ಸಾಕಷ್ಟು ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಅಂದರೆ ನಾನು ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಂಡು ಹೋಗೋದಿಲ್ಲ, ಈ ಪ್ರಕರಣಕ್ಕೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ, ನಾನು ಬಂದು ವಿಚಾರಣೆಯನ್ನು ಎದುರಿಸ್ತೀನಿ ಅಂತ ಹೇಳ್ತಾರೆ. ಆದರೆ ಇದು ಯಾವುದಕ್ಕೂ ಕೇರ್ ಮಾಡಿದಂಥ ಆ ಪೊಲೀಸ್ ಅಧಿಕಾರಿ ಅವರನ್ನು ಪೊಲೀಸ್ ಜೀಪ್ನಲ್ಲೇ ಹತ್ತಬೇಕು. ಈಗ ಪೊಲೀಸ್ ಜೀಪ್ನಲ್ಲಿ ಹತ್ತಿದ್ರೆ ಮಾತ್ರ ನಾವು ಕರ್ಕೊಂಡು ಹೋಗ್ತೀವಿ, ನಿಮ್ಮನ್ನು ಯಾವುದೇ ಕಾರಣಕ್ಕೂ ಕೂಡ ಪ್ರೈವೇಟ್ ವೆಹಿಕಲಲ್ಲಿ ಬಿಡೋದಿಲ್ಲ, ಅಂದರೆ ಪ್ರೈವೇಟ್ ವೆಹಿಕಲಲ್ಲಿ ಕರ್ಕೊಂಡು ಹೋಗೋದಿಲ್ಲ, ವಿಚಾರಣೆ ಮಾಡಬೇಕು, ದಯವಿಟ್ಟು ಪೊಲೀಸ್ ಗಾಡಿಯನ್ನು ಹತ್ತಿ ಜೊತೆಗೆ ವಿಚಾರಣೆಗೆ ಸಹಕಾರವನ್ನು ನೀಡಿ ಅಂಥೇಳಿ ಅಲ್ಲಿಂದ ಆ ಪೊಲೀಸ್ ಅಧಿಕಾರಿ ಅವರನ್ನು ಕರೆದುಕೊಂಡು ಹೋಗಿ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ಮಾಡಿ ನಂತರ ಪ್ರಬಲ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿದಂಥ ಹಿನ್ನೆಲೆಯಲ್ಲಿ ದರ್ಶನ್ ತೂಗುದೀಪ್ ಅವರನ್ನು ಅರೆಸ್ಟ್ ಮಾಡೋದಕ್ಕೆ ಬೇಕಾಗಿರುವಂಥ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿದಂಥ ಹಿನ್ನೆಲೆಯಲ್ಲಿ ಅವರನ್ನು ಅರೆಸ್ಟ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.